ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಫಸ್ಟ್ ಲೆಸನ್ದು ಅದರ ಕಂಟಿನ್ಯೂ ಪಾರ್ಟನ್ನು ಮಾಡಿದ್ವಿ. ಅದರಲ್ಲಿ ನಿಮಗೆ ಕೆಲವೊಂದು ಕ್ವಶನ್ಸ್ನ ಕೊಟ್ಟಿದ್ದೆ. ವೈ ಸಮ್ ಫ್ಯಾಕ್ಟ್ಸ್ ಮೈಕ್ರೋಬ್ಸ್ ಇದ್ರ ಬಗ್ಗೆ. ಐ ಹೋಪ್ ಯು ಆಲ್ ಆನ್ಸರ್ಡ್ ಅಂದ್ಕೊಳ್ತೀನಿ. ಆನ್ಸರ್ ಮಾಡಿದ್ದೀರಾ ಅಂತ. ನನಗೆ ಗೊತ್ತಾಗಲಿಲ್ಲ ಅಂದರೆ ಇದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇಲ್ಲಿ ಒಂದಷ್ಟು ಹೋಮ್ವರ್ಕ್ ಕ್ವಶನ್ಸ್ನ ಕೊಡೋದು ಮರ್ತಿದ್ದೆ. ಇದನ್ನು ಸೇರಿಸಿ ಇವತ್ತಿನ ಕ್ಲಾಸಲ್ಲಿ ಕೊಡ್ತೀನಿ. ಅಂದರೆ ಲಿಸ್ಟ್ ಸಮ್ ಯೂಸ್ಫುಲ್ ಆ್ಯಂಡ್ ಹಾರ್ಮ್ಫುಲ್ ಮೈಕ್ರೋಬ್ಸ್. ಹೌ ಅವರ್ ವಾಟ್ ಡಸ್ ಅವರ್ ಬಾಡಿ ನೀಡ್ ಸ್ಟೇ ಹೆಲ್ತಿ, ಏನು ಬೇಕು ಅಂತ ಇಲ್ಲೇ ಆನ್ಸರ್ ಸಿಗುತ್ತೆ ನಿಮಗೆ. ಅದು ಒಂದು ಎರಡು ಕ್ವಶನ್ನ ಇವತ್ತಿಂದ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ಇಲ್ಲಿವರೆಗೆ ಮಾಡಿದ್ವಿ ನಾವು. ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಎವ್ರಿಥಿಂಗ್ ಅರೌಂಡ್ ಅಸ್ ಈಸ್ ಮೇಡ್ ಆಫ್ ಟೈನಿ ಪಾರ್ಟಿಕಲ್ಸ್. ನಮ್ಮೆಲ್ಲರಿಗೂ ಗೊತ್ತು, ಪ್ರತಿಯೊಂದು ವಸ್ತುಗಳು ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ. ನಮ್ಮ ಎವ್ರಿಥಿಂಗ್ ಅರೌಂಡ್ ಅಸ್, ನಮ್ಮ ಸುತ್ತಮುತ್ತ ಏನೇನು ವಸ್ತುಗಳಿದೆ, ಪುಸ್ತಕ ಇರ್ಬೋದು, ಒಂದು ಗ್ಲಾಸ್ ಇರ್ಬೋದು, ಪೆನ್ ಇರ್ಬೋದು, ಚೇರ್ಸ್ ಇರ್ಬೋದು, ಕ್ಲಾತಸ್ ಇರ್ಬೋದು, ಬಟ್ಟೆ, ಪ್ರತಿಯೊಂದು ಅವೆಲ್ಲವೂ ಸಣ್ಣ ಸಣ್ಣ ಕಣಗಳಿಂದ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿದೆ. ಇನ್ ಮೆಟೀರಿಯಲ್ ದಟ್ ಆರ್ ಸಾಲಿಡ್ ದೀಸ್ ಪಾರ್ಟಿಕಲ್ಸ್ ಕೆನಾಟ್ ಮೂವ್ ಮಚ್. ಆದರೆ ಅದರಲ್ಲಿ ಸಾಲಿಡ್ ಪಾರ್ಟಿಕಲ್ಸ್ ಅಂತ ಏನು ಕರಿತೀವಿ, ಘನ ವಸ್ತುಗಳು, ಗಟ್ಟಿಯಾದ ವಸ್ತುಗಳಲ್ಲಿರ್ತಕ್ಕಂಥ ಕಣಗಳು ಮೂವ್ ಆಗಲ್ಲ. ಅವುಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸೋದಿಲ್ಲ. ವೈಲ್ ಇನ್ ಗ್ಯಾಸಸ್ ದೇ ಕ್ಯಾನ್ ಮೂವ್ ಅರೌಂಡ್ ಫ್ರೀಲಿ. ಅದೇ ರೀತಿ ಅನಿಲದಲ್ಲಿ, ಗ್ಯಾಸಸ್ ಅಲ್ಲಿ, ಗಾಳಿಯಲ್ಲಿ ಅಥವಾ ಅನಿಲದಂತಹ ಕಣಗಳು ಫ್ರೀಯಾಗಿ, ಸುಲಭವಾಗಿ, ಸ್ವತಂತ್ರವಾಗಿ ಚಲಿಸುತ್ತೆ. ಚಿತ್ರದಲ್ಲಿ ಕೊಟ್ಟಿದ್ದಾನೆ. ಇದು ಸಾಲಿಡ್ ಪಾರ್ಟಿಕಲ್ಸ್, ತುಂಬಾ ಒತ್ತೊತ್ತಾಗಿ ಹತ್ತಿರವಾಗಿರುತ್ತೆ. ಸಾಲಿಡ್, ಲಿಕ್ವಿಡ್, ಗ್ಯಾಸಸ್ ಬಗ್ಗೆ ಆಲ್ರೆಡಿ 6th ಓದಿರ್ತೀರಾ ನೀವು. ಅವುಗಳ ಕಣಗಳು ಎಷ್ಟು ಟೈಟ್ ಆಗಿರುತ್ತೆ, ದ್ರವದಲ್ಲಿ ಹೇಗಿರುತ್ತೆ, ಗ್ಯಾಸಸ್ ಅನಿಲದಲ್ಲಿ ಹೇಗೆ ಕಣಗಳು ಫ್ರೀಯಾಗಿ ಮೂವ್ ಆಗುತ್ತೆ ಅಂತೇಳಿ. ಹಾಗೆ ಕ್ಲಾಸಿಫೈ ಥಿಂಗ್ಸ್ ಅರೌಂಡ್ ಅಸ್ ಈಸ್ ಆನ್ ಇಂಪಾರ್ಟೆಂಟ್ ಫೀಚರ್ ಆಫ್ ಸೈನ್ಸ್. ಹಾಗೆ ನಮ್ಮ ಸುತ್ತಮುತ್ತ ಇರ್ತಕ್ಕಂತಹ ನಮ್ಮ ವಸ್ತುಗಳನ್ನು ಒಂದೊಂದು ಗುಂಪುಗಳಾಗಿ ವರ್ಗೀಕರಿಸುವುದು ವಿಜ್ಞಾನದ ಒಂದು ಭಾಗ. ಅರ್ಥ ಆಯ್ತಾ? ವಿಜ್ಞಾನದ ಒಂದು ಗುಣಲಕ್ಷಣ ಆಗಿರುತ್ತೆ. ಅದು ಘನಗಳು ಯಾವುದು, ಸಾಲಿಡ್ ಯಾವುದು, ಲಿಕ್ವಿಡ್ ಯಾವುದು, ಗ್ಯಾಸಸ್ ಯಾವುದು, ಈ ರೀತಿ ವರ್ಗೀಕರಿಸುವುದು ಒಂದು ವಿಜ್ಞಾನದ ಒಂದು ಗುಣಲಕ್ಷಣ. We can also classify materials around us into elements, pure substances. ಹಾಗೆ ನಾವು ವಸ್ತುಗಳನ್ನು ಒಂದು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಸ್ತುಗಳನ್ನು ವರ್ಗೀಕರಿಸ್ತೀವಿ. ಹೇಗೆ? ಎಲಿಮೆಂಟ್ಸ್, ಪ್ಯೂರ್ ಸಬ್ಸ್ಟೆನ್ಸಸ್, ಶುದ್ಧ ವಸ್ತುಗಳನ್ನ ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಕಾಂಪೌಂಡ್ಸ್, 2 or more ಎಲಿಮೆಂಟ್ಸ್ ಅಂದರೆ ಧಾತುಗಳು, ಸಂಯುಕ್ತಗಳು, ಈ ರೀತಿ ಕಾಂಪೌಂಡ್ಸ್ ಅಂದರೆ. ಪ್ಯೂರ್ ಸಬ್ಸ್ಟೆನ್ಸ್ ಒಂದೇ ಒಂದಿದ್ರೆ ಅದನ್ನು ಪ್ಯೂರ್ ಸಬ್ಸ್ಟೆನ್ಸಸ್, ಎಲಿಮೆಂಟ್ಸ್ ಅಂತ ಕರಿತೀವಿ. ಕಾಂಪೌಂಡ್ಸ್ ಅಂದರೆ ಸಂಯುಕ್ತ, ಒಂದಾಗಿ 2 or more ಎಲಿಮೆಂಟ್ಸ್ ಬಾಂಡೆಡ್ ಟುಗೆದರ್, 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು ಅದರಲ್ಲಿ ಇರುತ್ತವೆ. ಆ್ಯಂಡ್ ಮಿಕ್ಸ್ಚರ್ಸ್ ಅಂದರೆ ಕಾಂಬಿನೇಷನ್ಸ್ ದಟ್ ಕ್ಯಾನ್ ಸಪ್ರೇಟೆಡ್ ಫಿಸಿಕಲಿ, ಅಂದರೆ ಅನೇಕ ವಸ್ತುಗಳು, 2 ಮತ್ತು 3 ಮಾತ್ರ ಅಲ್ಲ. ಮಿಕ್ಸ್ಚರ್ಸ್ ಅಂದರೆ ಅನೇಕ ವಸ್ತುಗಳು ಇರುತ್ತೆ ಅದರಲ್ಲಿ, ಅದನ್ನು ಫಿಸಿಕಲಿ ಸಪ್ರೇಟ್ ಮಾಡ್ಬೋದು. ಒಂದೊಂದನ್ನು ಸಪ್ರೇಟ್ ಮಾಡುವಂತಹದ್ದನ್ನು ಈ ರೀತಿ ಎಲಿಮೆಂಟ್ಸು, ಕಾಂಪೌಂಡ್ಸು, ಮಿಕ್ಸ್ಚರ್ ಅಂತೇಳಿ ವರ್ಗೀಕರಿಸ್ತೀವಿ, ಕ್ಲಾಸಿಫೈ ಮಾಡ್ತೀವಿ. ಒನ್ಸ್ ವಿ ನೋ ಹೌ ಪಾರ್ಟಿಕಲ್ಸ್ ಕಂಬೈನ್ ಆರ್ ಮಿಕ್ಸ್, ವಿ ಕ್ಯಾನ್ ದೆನ್ ಅಂಡರ್ಸ್ಟ್ಯಾಂಡ್ ಸೊಲ್ಯೂಷನ್ಸ್. ಫಾರ್ ಎಕ್ಸಾಂಪಲ್, ಹೌ ಶುಗರ್ ಡಿಸಾಲ್ವ್ಸ್ ಇನ್ ಟೀ ಟು ಮೇಕ್ ಇಟ್ ಸ್ವೀಟ್. ನಾವು ಒಂದು ಸಲ ವಸ್ತುಗಳು ಯಾವ ರೀತಿ ಮಿಕ್ಸ್ ಆಗಿದೆ, ಮಿಶ್ರಣವಾಗಿದೆ ಅಥವಾ ಅದರಲ್ಲಿ ಸೇರ್ಕೊಂಡಿದೆ ಎಂಬುದಕ್ಕೆ ಉತ್ತರವನ್ನು ಕಂಡಿಡ್ಕೊಳ್ಳೋದನ್ನು ಕಲ್ತ್ಕೊಂಡು ಅದನ್ನು ತಿಳ್ಕೊಂಡ್ರೆ, ಅರ್ಥ ಮಾಡಿಕೊಂಡ್ರೆ ನಮಗೆ ಸುಲಭವಾಗುತ್ತೆ. ಅದಕ್ಕೆ ಉದಾಹರಣೆ ಅಂದರೆ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಹೌ ಶುಗರ್ ಡಿಸಾಲ್ವ್ಸ್ ಇನ್ ಟೀ ಟು ಮೇಕ್ ಎ ಸ್ವೀಟ್. ಈಗ ಟೀ ಅಥವಾ ಕಾಫಿಯನ್ನು ನೀವು ಕುಡಿತೀರಾ, ಅದು ಸ್ವೀಟ್ ಆಗಿರುತ್ತೆ. ಕೆಲವೊಂದು ಸಲ ನಿಮ್ಮ ಮನೇಲಿ ಮಾಡೋವಂಥದ್ದು, ಕೆಲವೊಂದು ಸಲ ಸ್ವೀಟ್ ಕಡಿಮೆ ಇರುತ್ತೆ. ಹಾಗಾದರೆ ಆ ಶುಗರ್ ಇರುತ್ತಲ್ಲ, ಸಕ್ಕರೆ ಆ ಟೀನಲ್ಲಿ ಹೇಗೆ ಡಿಸಾಲ್ವ್ ಆಗಿದೆ, ಹೇಗೆ ಕರಗಿದೆ ಅಂತೇಳಿ ಕೇಳ್ತಿದ್ದಾರೆ. ಹೇಗೆ ಅದು ಡಿಸಾಲ್ವ್ ಮಾಡ್ಕೊಂಡಿದೆ, ಹೇಗೆ ತನ್ನಲ್ಲಿ ಕರಗಿಸ್ಕೊಂಡಿದೆ ಟೀ ಅಥವಾ ಕಾಫಿ ಅಂತೇಳಿ ಕೇಳ್ತಿದ್ದಾರೆ. ಫ್ರಮ್ ದ ವರ್ಡ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ಮಿಕ್ಸ್ಚರ್ ವಿ ದೆನ್ ಮೂವ್ ಇನ್ ಟು ದ ವರ್ಡ್ ಆಫ್ ಲೈಟ್.
ಈಗ ನಾವು ಪಾರ್ಟಿಕಲ್ಸ್ ಮತ್ತು ಮಿಕ್ಸ್ಚರ್, ವರ್ಡ್ ಆಫ್ ಪಾರ್ಟಿಕಲ್ಸ್ ಆ್ಯಂಡ್ ಮಿಕ್ಸ್ಚರ್ ಇದ್ರ ಬಗ್ಗೆ ತಿಳ್ಕೊಂಡ ನಂತರ ನಾವು ಯಾವ ಒಂದು ಪ್ರಪಂಚಕ್ಕೆ, ಲೈಟ್, ಬೆಳಕಿನ ಪ್ರಪಂಚಕ್ಕೆ ಹೋಗೋಣ. ವಿ ವಿಲ್ ಸ್ಟಡಿ ಹೌ ಲೈಟ್ ರೇಸ್ ರಿಫ್ಲೆಕ್ಟ್ ಆಫ್ flat and curved mirrors and bends when passing through lens and helps us understand the working of many objects around us. ನಮ್ಮ ಸುತ್ತಮುತ್ತ ಬೆಳಕು ಬೀಳ್ತಾ ಇರುತ್ತೆ. ಆ ಬೆಳಕು ಯಾವ್ಯಾವ ಆಬ್ಜೆಕ್ಟ್ಸ್ಗಳ ಮೇಲೆ, ಯಾವ್ಯಾವ ವಸ್ತುಗಳ ಮೇಲೆ, ಅಂದರೆ ಬೆಳಕು ಸಾಮಾನ್ಯವಾಗಿ ಸ್ಟ್ರೇಟ್ನಲ್ಲೇ ಹೋಗೋದು, ಲೈಟ್ ರೇಸಸ್. ಆದರೆ ಅವುಗಳ ರಿಫ್ಲೆಕ್ಟ್ಸ್ ಆಫ್ ಫ್ಲ್ಯಾಟ್ ಆ್ಯಂಡ್ ಕರ್ವ್ಡ್ ಮಿರರ್ಸ್ ಆ್ಯಂಡ್ ಬೆಂಡ್ಸ್, ಅದರ ರಿಫ್ಲೆಕ್ಷನು ಕೆಲವೊಂದು ಸಲ ಫ್ಲ್ಯಾಟ್ ಆಗಿ, ನೇರವಾಗಿ, ನೇರವಾಗಿರುತ್ತೆ. ಕರ್ವ್ಡ್ ಮಿರರ್ಸಲ್ಲಿ, ವಕ್ರವಾದ ಒಂದು ಕನ್ನಡಿಯಲ್ಲಿ ಬೆಳಕು ಬಿದ್ದಾಗ ಹೇಗಾಗುತ್ತೆ, ಬೆಂಡ್ಸಲ್ಲಿ ಅಂದರೆ ಮುರಿದಂತಹ, ಬಾಗಿದಂತಹ, ಅಲ್ಲಿ ಹೇಗೆ ಬೆಳಕು ಉಂಟಾಗುತ್ತೆ, ಅದರ ಪ್ರತಿಬಿಂಬ ಹೇಗೆ ಉಂಟಾಗುತ್ತೆ, ಮತ್ತು ಲೆನ್ಸಸ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ. ನಮ್ಮ ಈಗ ಕೆಲವೊಬ್ಬರು ಸರಿಯಾಗಿ ಅವ್ರಿಗೆ ವಸ್ತುಗಳು ಗೋಚರಿಸಿಲ್ಲ ಅಂತೇಳಿ ಕನ್ನಡಕಗಳನ್ನ, ಲೆನ್ಸಸ್ಸನ್ನು, ಕನ್ನಡಕವನ್ನು ಬಳಸ್ತಾರೆ. ಅವ್ರಿಗೆ ಆ ಕನ್ನಡಕವನ್ನು, ಆ ಗಾಜಿನ ಫಲಕ ಇರ್ತಕ್ಕಂಥ ಕನ್ನಡಕಗಳನ್ನ ಹಾಕಿದಾಗ ಅವ್ರಿಗೆ ಅವ್ರ ಸುತ್ತಮುತ್ತಲಿನ ವಸ್ತುಗಳು ಹೇಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಈ ರೀತಿ ದ ಬೆಂಡಿಂಗ್ ಆಫ್ ಲೈಟ್ ಎಕ್ಸ್ಪ್ಲೈನ್ ವಾಟ್ ಹ್ಯಾಪನ್ಸ್ ವ್ಯಾನ್ ವಿ ಸಿ ಆ್ಯನ್ ಇಮೇಜ್ ಇನ್ ಎ ಶೈನಿ ಮೆಟಲ್ ಸ್ಪೂನ್ ಆರ್ ಹೌ ಕರೆಕ್ಟಿವ್ ಗ್ಲಾಸಸ್ ಹೆಲ್ಪ್ಸ್ ಮೆನಿ ಆಫ್ ಅಸ್ ಸಿ ಕ್ಲಿಯರ್ಲಿ. ಇದರಿಂದ ನಮ್ಗೇನು ಗೊತ್ತಾಗುತ್ತೆ, ವಾಟ್ ಹ್ಯಾಪನ್ಸ್ ವಿ ಸಿ, ನಾವು ಒಂದು ಸ್ಪೂನು, ಹೊಸದು ಸ್ಪೂನು, ಸ್ಟೀಲ್ ಸ್ಪೂನಲ್ಲಿ ಒಂದು ಪ್ರತಿಬಿಂಬವನ್ನು ನೋಡ್ತೀವಿ, ಅಲ್ಲಿ ಕಾಣೋದಕ್ಕೂ ಒಂದು ಗ್ಲಾಸಸ್ ಹೆಲ್ಪ್ ಮೆನಿ ಅಸ್ ಟು ಕ್ಲಿಯರ್ಲಿ. ಅದೇ ರೀತಿ ಕರೆಕ್ಟಿವ್ ಗ್ಲಾಸಸ್ಸಲ್ಲಿ ನಮಗೆ ಒಂದು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ, ಟೆಸ್ಟೆಡ್ ಅಥವಾ ಕರೆಕ್ಟಿವ್ ಗ್ಲಾಸಸ್ಸಲ್ಲಿ ಗೋಚರಿಸೋದಕ್ಕೂ ಹೇಗಿರುತ್ತೆ. ಒಂದು ಮೆಟಲ್ ಸ್ಪೂನಲ್ಲೂ ಸಹ ಶೈನಿ, ಅಂದರೆ ಹೊಳೆಯುತ್ತಿರ್ತಕ್ಕಂಥ ಒಂದು ಮೆಟಲ್ ಸ್ಪೂನಲ್ಲಿ ನಮಗೆ ಪ್ರತಿಬಿಂಬ, ಇಮೇಜ್, ವಸ್ತುಗಳು ಕಂಡಾಗ ಹೇಗಿರುತ್ತೆ, ಅಥವಾ ನಾವು ಕನ್ನಡಕ, ಕರೆಕ್ಟಿವ್ ಗ್ಲಾಸಸ್ಸಲ್ಲಿ, ಟೆಸ್ಟೆಡ್ ಗ್ಲಾಸಸ್ಸಲ್ಲಿ, ನಾವು ಕಣ್ಣಿಗೆ ಹಾಕ್ತಕ್ಕಂಥ ಕನ್ನಡಕಗಳಲ್ಲಿ ನೋಡಿದಾಗ ನಮ್ಮ ಸುತ್ತ ಇರ್ತಕ್ಕಂಥ ವಸ್ತುಗಳು ಹೇಗೆ ಕ್ಲಿಯರ್ ಆಗಿ ಕಾಣುತ್ತೆ ಅಂತ ತಿಳಿಯುತ್ತೆ. ಇಲ್ಲಿ ನೋಡಿ, ಲೈಟ್ ರೇಸಸ್ ಯಾವ ರೀತಿ ಅದು ಸ್ಟ್ರೇಟ್ ಲೈನಲ್ಲಿ ಹೋಗಿ ಇಲ್ಲಿ ಬೆಂಡ್ ಆಗುತ್ತೆ ಅಲ್ವಾ, ಇಲ್ಲಿ ಬಂದದ್ದು ಇಲ್ಲಿ ಸ್ಟ್ರೇಟಾಗೆ ಬರುತ್ತೆ, ಗೊತ್ತಾಯ್ತಾ. ಇದು ಸ್ಟ್ರೇಟ್ ಮಿರರ್ ಇಲ್ಲಿಟ್ಟಿದ್ದಾರೆ. ಅದೇ ನೀವು ನೀರು ಒಳಗಡೆ ಒಂದು ಕಡ್ಡಿಯನ್ನು ಬಿಡಿ, ಅದು ವಕ್ರವಾಗಿ ಕಾಣುತ್ತೆ, ಸ್ಟ್ರೇಟಾಗಿ ಕಾಣಲ್ಲ ನಿಮಗೆ, ಅಬ್ಸರ್ವ್ ಮಾಡಿ. ಹಾಗೆ ಲೈಟ್ ರೇಸ್ ಹೇಗೆ ಬೀಳುತ್ತೆ ಅದ್ರ ಮೇಲೆ ಅದರ ಪ್ರತಿಬಿಂಬ ಉಂಟಾಗುತ್ತೆ. ಇಟ್ಸ್ ನಾಟ್ ಜಸ್ಟ್ ಎ ಪಾಲಿಶ್ಡ್ ಮಿರರ್ ದಟ್ ರಿಫ್ಲೆಕ್ಟ್ಸ್ ಲೈಟ್, ರಫ್ ಸರ್ಫೇಸಸ್ ರಿಫ್ಲೆಕ್ಟ್ಸ್ ಲೈಟ್ ಆಸ್ ವೆಲ್. ಅಂದರೆ ಪಾಲಿಶ್ಡ್, ನುಣುಪಾದ ಮಿರರ್, ಆದರೆ ನೈಸ್ ನುಣುಪಾದ ಕನ್ನಡಿ ಅಥವಾ ನುಣುಪಾದ ಮೇಲ್ಮೈ ಮಾತ್ರ ಸ್ಪಷ್ಟವಾದ ಒಂದು ಇಮೇಜನ್ನು, ಲೈಟನ್ನು ಕರೆಕ್ಟಾಗಿ ರಿಫ್ಲೆಕ್ಟ್ ಮಾಡುತ್ತೆ ಅಂತಲ್ಲ, ರಫ್ ಸರ್ಫೇಸಸ್ ಸಹ ಲೈಟನ್ನು ಚೆನ್ನಾಗಿ ರಿಫ್ಲೆಕ್ಟ್ ಮಾಡುತ್ತೆ, ಪ್ರತಿಫಲಿಸುತ್ತೆ. ಬೆಳಕು ಕೇವಲ ಸ್ಮೂತು ಅಥವಾ ಪಾಲಿಶ್ಡ್ ಸರ್ಫೇಸಲ್ಲಿ ಮಾತ್ರ ಬೆಳಕು ಪ್ರತಿಫಲಿಸಲ್ಲ, ಒರಟಾದ ಮೇಲ್ಮೈ ಮೇಲೂ ಬೆಳಕು ಚೆನ್ನಾಗಿ ಪ್ರತಿಫಲಿಸುತ್ತೆ ಅಂತೇಳಿ. ಅಂದರೆ ಈ ಲೆಸನ್, ಫಸ್ಟ್ ಲೆಸನ್ ಏನು ಗೊತ್ತಾ, ನೀವು ಓವರ್ ಆಲ್ ಈ ಸೈನ್ಸ್ 7th ಸ್ಟ್ಯಾಂಡರ್ಡ್ ಸೈನ್ಸಲ್ಲಿ ನೀವು ಏನೇನೆಲ್ಲ ಸ್ಟಡಿ ಮಾಡ್ಬೋದು ಅನ್ನೋದನ್ನ ಎಲ್ಲದರ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ನ ಕೊಡ್ತಾ ಹೋಗಿದೆ. ಅಂದರೆ ನೀವು ಏನೇನು ಸ್ಟಡಿ ಮಾಡಬೇಕಾಗುತ್ತೆ, ಲೈಟ್ ಬಗ್ಗೆ ಇರ್ಬೋದು, ಪಾರ್ಟಿಕಲ್ಸ್ ಬಗ್ಗೆ ಇರ್ಬೋದು, ಓವರ್ ಆಲ್ ಅಷ್ಟೇ. ನೆಕ್ಸ್ಟ್ ಲೆಸನ್ ವೈಸಲ್ಲಿ ನಿಮಗೆ ಪರ್ಟಿಕ್ಯುಲರ್ ಆಗಿ ಅದ್ರ ಬಗ್ಗೆ ಬಯಾಲಜಿ, ಕೆಮಿಸ್ಟ್ರಿ ಅದ್ರ ಬಗ್ಗೆ ಲೆಸನ್ ವೈಸು ಕೊಟ್ಟಿರ್ತಾರೆ. ಇದು ಸ್ವಲ್ಪ ಇಂಟ್ರೊಡಕ್ಷನ್ನ ಕೊಟ್ಟಿದ್ದಾರೆ. ಸಿ, ಅದೇ ರೀತಿ and so does the moon as well, and so does the moon. ಹಾಗೆ ಚಂದ್ರನಲ್ಲೂ ಸಹ, ಡಿಪೆಂಡಿಂಗ್ ಆನ್ ದ ರಿಲೇಟಿವ್ ಪೊಸಿಷನ್ ಆಫ್ ದ ಅರ್ತ್, ಮೂನ್ and sun, a slightly different part of the moon is illuminated each night, giving rise to the beautiful phases of the moon that as we in the sky. ಹೇಗೆ ಅಂದರೆ ಬೆಳಕು ಹೇಗೆ ಡಿಫ್ರೆಂಟ್ ಇದ್ರಲ್ಲಿ ಲೈಟನ್ನು ರಿಫ್ಲೆಕ್ಟ್ ಮಾಡೋದಕ್ಕೆ ಅನ್ನೋದಕ್ಕೆ, ಸೂರ್ಯನಿಂದ ಪಡೆದಂತಹ ಬೆಳಕನ್ನು ಚಂದ್ರ ರಾತ್ರಿಯ ವೇಳೆಯಲ್ಲಿ ಬೇರೆ ಬೇರೆ ಫೇಸಸ್ಸಲ್ಲಿ, ತನ್ನ ಬೇರೆ ಬೇರೆ ಒಂದು ಫೇಸಸ್ಸಲ್ಲಿ ಏನು ಮಾಡುತ್ತೆ, ನಮಗೆ ಅಬ್ಸರ್ವ್ ಮಾಡಿದರೆ ಒಂದೊಂದ್ಸಲ ಫುಲ್ ಮೂನ್ ಕಾಣುತ್ತೆ, ಆಮೇಲೆ ಸ್ವಲ್ಪ ಈ ರೀತಿ ಚಿತ್ರದಲ್ಲಿ ಏನು ಕೊಟ್ಟಿದ್ದಾರೆ ಈ ರೀತಿ ಸ್ವಲ್ಪ ಕೆಳಗಡೆ ಕಡಿಮೆ ಆಗುತ್ತೆ, ಆಮೇಲೆ ಈ ಥರ ಕಡಿಮೆ ಆಗ್ತಾ ಬರುತ್ತೆ, ಆಮೇಲೆ ಫುಲ್ಲು ಸ್ವಲ್ಪ ಕಡಿಮೆ ಆಗುತ್ತೆ. ಇದು
ಅಮಾವಾಸ್ಯೆ ಅಂತ ಏನು ಕರಿತೀವಿ ಅಲ್ಲಿ ಫುಲ್ ಹೋಗುತ್ತೆ. ಮತ್ತೆ ಆಮೇಲೆ ಲೈಟಾಗಿ ಈ ಫೇಸಸ್ಗಳು ಬರ್ತಾ ಹೋಗುತ್ತೆ. ಒಂದೊಂದ್ಸಲ ಎಷ್ಟು ನೀಟಾಗಿ ಸ್ಮಾಲ್ ಚಂದ್ರ ಈ ರೀತಿ ಫೇಸಸ್ ಕಾಣ್ತಿರುತ್ತೆ. ಅಂದ್ರೆ ಅದರ ಡಿಫ್ರೆಂಟ್ ಫೇಸಸ್, ಅದರ ಮುಖಗಳು, ಚಂದ್ರನ ವಿವಿಧ ಮುಖಗಳನ್ನು ನಾವು ಆಕಾಶದಲ್ಲಿ ನೋಡಿ ಕಣ್ ತುಂಬಿಕೊಳ್ಬಹುದು. ಅದು ಬೆಳಕಿನ ಪ್ರತಿಫಲನಕ್ಕೆ ಒಂದು ಉತ್ತಮ ಉದಾಹರಣೆ. ಬೆಳಕು ಚಂದ್ರನ ಮೇಲೆ ಹೇಗೆ ರಿಫ್ಲೆಕ್ಟ್ ಆಗುತ್ತೆ, ಪ್ರತಿಫಲಿಸುತ್ತೆ, ಹಾಗೆ ತನ್ನ ಮುಖಗಳನ್ನ ಪೂರ್ಣವಾಗಿ ಒಂದೊಂದ್ಸಲ ತೋರಿಸುತ್ತೆ. ಒಂದ್ಸಲ ಅರ್ಧ ಚಂದ್ರ ಇರುತ್ತೆ, ಒಂದೊಂದ್ಸಲ ಸ್ವಲ್ಪ ಚಂದ್ರ ಇರುತ್ತೆ, ಒಂದ್ ಸ್ವಲ್ಪನೇ ಇರುತ್ತೆ. ಈ ರೀತಿ ಗೋಚರಿಸುತ್ತೆ. Watching the periodic cycle of the moon phases allowed humans to come up with the first calendars. ಇದು ಕೇವಲ ಚಂದ್ರದು ತನ್ನ ಫೇಸಸ್ ಅನ್ನ ತೋರಿಸೋದು ಮಾತ್ರ ಇದೊಂದು ಪ್ರೋಸೆಸ್ ಅಲ್ಲ. ಇದರಿಂದ ಮನುಷ್ಯ ಏನು ತನ್ನ ಫಸ್ಟ್ ಕ್ಯಾಲೆಂಡರ್ನ, ತನ್ನ ಮೊದಲ ಪಂಚಾಂಗವನ್ನು ಈ ಚಂದ್ರನ ಬರುವಿಕೆಯ ಅದರ ಫೇಸಸ್ನ ಮೂಲಕ ತನ್ನ ಮೊದಲ ಪಂಚಾಂಗವನ್ನ ಮಾಡ್ಕೊಂಡಿದ್ದಾನೆ. ಬೈ ಕಂಬೈನಿಂಗ್ ಕೇರ್ಫುಲ್ ಅಬ್ಸರ್ವೇಷನ್ ಆಫ್ ಸನ್ರೈಸಸ್, ಸನ್ಸೆಟ್ ಅಂಡ್ ಲೂನಾರ್ ಸೈಕಲ್ಸ್, ವೇರಿಯಸ್ ಕ್ಯಾಲೆಂಡರ್ಸ್ ಕೇಮ್ ಇನ್ ಟು ಬಿಗಿನ್ಸ್. ಈ ಚಂದ್ರ ಮತ್ತೆ ಸೂರ್ಯ ಮತ್ತೆ ಈ ಲೂನಾರ್ ಗ್ರಹಣಗಳು ಇವೆಲ್ಲವೂ ಗೋಚರಿಸೋದು, ಚಲಿಸುವುದು, ಇವೆಲ್ಲವೂ ಏನು ನಮ್ಮ ಕ್ಯಾಲೆಂಡರ್ನ ನಾವು ಪ್ರಾರಂಭಿಸೋದಕ್ಕೆ ಇದೇ ಮುಖ್ಯವಾಗಿರುತ್ತೆ. ಇವು ಸನ್ಸೆಟ್ ಅಂದ್ರೆ ಸೂರ್ಯ ಹುಟ್ಟೋದು, ಸೂರ್ಯ ಮುಳುಗೋದು, ಇವೆಲ್ಲವೂ ಸಹ ಇದರ ಮೂಲಕವೇ ನಾವು ನಮ್ಮ ಕ್ಯಾಲೆಂಡರ್ಗಳನ್ನ ನಾವು ತಯಾರು ಮಾಡ್ಕೊಂಡಿರ್ತಕ್ಕಂಥದ್ದು. ಇದರ ಬೇಸ್ಡ್ ಆನ್ ಇಸ್ ನಾಟ್ ಇಟ್ಸ್ ಎ ಫ್ಯಾಸಿನೇಟಿಂಗ್ ದಟ್ ದ ಕ್ಯಾಲೆಂಡರ್ಸ್ ವಿಚ್ ಡಿಟರ್ಮೈನ್ ಅವರ್ routines on earth or linked to the motions of objects far behind our planet. ಕೇವಲ ಈ ಸೂರ್ಯನ ಉದಯ, ಸೂರ್ಯ ಚಂದ್ರರ ಮುಳುಗುವಿಕೆ, ಬರುವಿಕೆ, ಸೂರ್ಯೋದಯ ಆಗೋದು, ಸನ್ಸೆಟ್ ಆಗೋದು, ಸನ್ರೈಸ್ ಆಗೋದು, ಸೊ ಇವುಗಳಿಂದ ಬರೀ ಕೇವಲ ಕ್ಯಾಲೆಂಡರ್ನ ಮಾತ್ರ ತಯಾರು ಮಾಡೋದಕ್ಕೆ, ನಮ್ಮ ದಿನಚರಿಯನ್ನ, ನಮ್ಮ ವರ್ಷದ ಒಂದು ದಿನಚರಿಯನ್ನ ತಯಾರು ಮಾಡ್ಕೊಳ್ಳೋದಿಕ್ಕೆ ಮಾತ್ರ ಇದು ಉಪಯೋಗ ಆಗಲ್ಲ. ಪ್ರತಿಯೊಂದಕ್ಕೂ ಭೂಮಿ ಮೇಲೆ ಇರ್ತಕ್ಕಂತಹ ಪ್ರತಿಯೊಂದು ವಸ್ತುಗಳಿಗೂ, ಅದು ಹತ್ತಿರದಿಂದ ಇರ್ಬೋದು ಅಥವಾ ದೂರದಿಂದ ಇರ್ಬೋದು, ಸೂರ್ಯ ಚಂದ್ರ ಇವೆಲ್ಲವೂ ಅವುಗಳ ಒಂದಿಗೆ ಹತ್ತಿರವಾದ ಸಂಬಂಧವನ್ನ, ಅರ್ಥ ಆಯ್ತಾ? ಪ್ರತಿಯೊಂದು ಜೀವಿಗಳು ಅವುಗಳ ಹೇಗೆ ಸೂರ್ಯ ಈಗ ಅಮಾವಾಸ್ಯೆ ಆಗೋದು, ಹುಣ್ಣಿಮೆ ಆಗುವಂಥದ್ದು, ಚಂದ್ರ ಬರೋವಂಥದ್ದು, ಅದರ ಡಿಫ್ರೆಂಟ್ ಫೇಸಸ್ ಬರೋವಂಥದ್ದು, ಇವೆಲ್ಲವೂ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವಿಗಳಿಗೂ ಅವುಗಳೊಂದಿಗೆ ನಿಕಟವಾದ ಸಂಬಂಧವನ್ನ, ದೂರದಿಂದ ಇದ್ರೂ ಸಹ ನಿಕಟವಾದ ಸಂಬಂಧವನ್ನ ಹೊಂದಿದೆ. ನೋಡಿ, ಚೈತ್ರ, ವೈಶಾಖ, ಆಷಾಢ, ಜ್ಯೇಷ್ಠ ಈ ರೀತಿ ಕೇಳಿರ್ಬೋದು. ಆಗೆಲ್ಲ ಕ್ಯಾಲೆಂಡರ್ನ ಈ ರೀತಿನೇ ಬರೀತಾ ಇದ್ರು. ಈಗ ಜಾನ್ವರಿ, ಈ ಕ್ರಿಶ್ಚಿಯನ್ ಕ್ಯಾಲೆಂಡರ್ ರೀತಿ ಜಾನ್ವರಿ, ಫೆಬ್ರವರಿ ಅಂತ ಇಟ್ಕೊಂಡಿದ್ದೀವಿ. ಅದರ ಮೊದಲ ಮಾಸ ಮಾರ್ಚ್ ಟು ಏಪ್ರಿಲ್ ಏನು ನಾವು ಯುಗಾದಿ ಅಂತ ಪ್ರಾರಂಭ ಮಾಡ್ತೀವೋ, ಅಲ್ಲಿಂದ ಚೈತ್ರ ಮಾಸದಿಂದ ನಮ್ಮ ಕ್ಯಾಲೆಂಡರ್ನ ಪಂಚಾಂಗ ಅಥವಾ ಸೂರ್ಯನ ಚಂದ್ರನ ಅವುಗಳ ತಿರುಗುವಿಕೆಯ, ಅವುಗಳ ಬರುವಿಕೆಯ ಆಧಾರದ ಮೇಲೆ ಕ್ಯಾಲೆಂಡರ್ಗಳನ್ನ ತಯಾರು ಮಾಡ್ತೀವಿ. ಇಲ್ಲಿದೆ ಚೈತ್ರ, ಮಾರ್ಚ್ 22 ಟು ಏಪ್ರಿಲ್ 20 ಚೈತ್ರ ಮಾಸ. ಬಟ್ ಈಸ್ ನಾಟ್ ಜಸ್ಟ್ ಕ್ಯಾಲೆಂಡರ್ಸ್ ಆರ್ ದ ಮೂಮೆಂಟ್ಸ್ ಆಫ್ ದ ಸನ್ ಆ್ಯಂಡ್ ಮೂನ್ ದಟ್ ಆರ್ ಲಿಂಕ್ಡ್. ಹೇಳಿದೆ ಅಲ್ವಾ, ಅಂದರೆ ನಾವು ಸನ್ ಮತ್ತು ಮೂವ್ ಆಗೋದ್ರಿಂದ, ಅವುಗಳು ಚಲಿಸೋದ್ರಿಂದ ಕೇವಲ ಕ್ಯಾಲೆಂಡರ್ ಮಾತ್ರ ನಾವು ರೆಡಿ ಮಾಡಲ್ಲ. Right here on earth there are a marvelous and complex patterns of relationship between living organism and their environments. ಇದು ಸೂರ್ಯ ಮತ್ತು ಚಂದ್ರರ ಬರೋದು ಮತ್ತು ಹೋಗೋದು ಕೇವಲ ಕ್ಯಾಲೆಂಡರ್ ಮಾತ್ರ ಸೀಮಿತ ಆಗಿರಲ್ಲ. ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಗಳಿಗೂ ಮತ್ತು ಎನ್ವಿರಾನ್ಮೆಂಟ್, ಪರಿಸರಕ್ಕೂ ಒಂದಕ್ಕೊಂದು ಏನು ಕಾಂಪ್ಲೆಕ್ಸ್ ಆಗಿ ತುಂಬ ದೊಡ್ಡದಾದ ಸಂಕೀರ್ಣವಾದಂತಹ ಒಂದು ಸಂಬಂಧವನ್ನ ಭೂಮಿಗೂ ಮತ್ತೆ ಈ ಸೂರ್ಯ ಚಂದ್ರನಿಗೂ ಮತ್ತೆ ಈ ಭೂಮಿಗೂ ಅತ್ಯಂತ ನಿಕಟವಾದ, ಸಂಕೀರ್ಣವಾದಂತಹ ದೊಡ್ಡದಾದ ಒಂದು ಸಂಬಂಧವನ್ನೇ ಹೊಂದಿದೆ ಪರಿಸರಕ್ಕೆ. ಎವ್ರಿ ಲಿವಿಂಗ್ ಬೀಯಿಂಗ್ ಫ್ರಮ್ ದ tiniest insects to the large whale, from blades of grasses to all trees, depends on and respond to the air, water, sunlight and the other organisms around them, forming the ecosystems that support life on our planet. ಕೇವಲ ಈ ಭೂಮಿಗೇನು, ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಒಂದು ಸಣ್ಣ ಜೀವಿ ಇರೋದು, ಸ್ಮಾಲ್ ಹೇಳಿದಾರಲ್ಲ, ಟೈನಿಯೆಸ್ಟ್ ಇನ್ಸೆಕ್ಟ್, ಸಣ್ಣ ಒಂದು ಕೀಟದಿಂದ ಹಿಡಿದು ಲಾರ್ಜೆಸ್ಟ್ ವೇಲ್, ಅತ್ಯಂತ ದೊಡ್ಡ ಪ್ರಾಣಿ ಅಂತ ಏನು ಕರಿತೀವಿ, ವೇಲ್, ತಿಮಿಂಗಿಲ, ಅದಕ್ಕೆ, ಮತ್ತೆ ಸಣ್ಣ ಸಸ್ಯಗಳಿಂದ ಹಿಡಿದು ದೊಡ್ಡ ಟ್ರೀಸ್ ಇದಕ್ಕೆ,
ಮತ್ತು ಭೂಮಿ ಮೇಲಿರುವ ಪ್ರತಿಯೊಂದು ಗಾಳಿ, ನೀರು ಇವೆಲ್ಲವೂ ಸೂರ್ಯನ ಮತ್ತು ಚಂದ್ರನೊಂದಿಗೆ ಭೂಮಿ ಮೇಲೆ ವಾಸಿಸುವ ಎಲ್ಲ ಪ್ರತಿಯೊಂದು ಆರ್ಗ್ಯಾನಿಸಮ್ಸ್ಗಳಿಗೂ, ಪ್ರತಿಯೊಂದು ಜೀವಿಗಳಿಗೂ ಅತ್ಯಂತ ಜೀವ ವ್ಯವಸ್ಥೆ ಪ್ರತಿಯೊಂದು ಸೂರ್ಯ ಮತ್ತು ಚಂದ್ರನ ನಡುವೆ ಅತ್ಯಂತ ನಿಕಟವಾದ ಸಂಬಂಧವನ್ನು ಹೊಂದಿದೆ. ಸನ್ ಬರಲಿಲ್ಲ ಅಂದರೆ ಯಾವ ಆರ್ಗ್ಯಾನಿಸಮ್ಸು ಬದುಕಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಜೀವಿಗಳ ಉಸಿರಾಟಕ್ಕೆ ಬೇಕಾಗಿರೋದು ಗಾಳಿ. ಆ ಗಾಳಿ ಎಲ್ಲಿಂದ ಸಿಗುತ್ತೆ? ನಮಗೆ ಪ್ಲಾಂಟ್ಸಿಂದ ಸಿಗುತ್ತೆ. ಪ್ಲಾಂಟ್ಸ್ಗೆ ಏನು ಬೇಕು? ಸನ್ಲೈಟ್ ಬೇಕು. ಅಲ್ಲಿಗೆ ಎಷ್ಟು ಕನೆಕ್ಷನ್ ಇದೆ ನೋಡಿ. ಆ ಸನ್ಲೈಟ್ ಬರಲಿಲ್ಲ ಅಂದರೆ ಪ್ಲಾಂಟ್ಸ್ ಇಲ್ಲ, ಪ್ಲಾಂಟ್ಸ್ ಇಲ್ಲ ಅಂದರೆ ನಮಗೆಲ್ಲ ಏರ್ ಇಲ್ಲ, ಏರ್ ಇಲ್ಲ ಅಂದರೆ ಏರ್ ಇಲ್ಲ, ಅದು ಓಕೆನಾ? ಹಾಗೆ ಪ್ಲಾಂಟ್ಸ್ ಇಲ್ಲ ಅಂದರೆ ವಾಟರ್ ಬರಲ್ಲ ನಮಗೆ. ಸನ್ಲೈಟ್ ಇಲ್ಲ ಅಂದರೆ ವಾಟರ್ ಎವಾಪರೇಷನ್ನೇ ಆಗಲ್ಲ, ನಿಜ ಅಲ್ವಾ? ವಾಟರ್ ಎವಾಪರೇಷನ್ ಆಗಿ ಕ್ಲೌಡ್ಸ್ ಆಗಿ ರೈನ್ಸ್ ಬರಲ್ಲ, ಮಳೆ ಬರಲ್ಲ. ಮಳೆ ಬರಲಿಲ್ಲ ಅಂದರೆ ವಾಟರ್ ಇಲ್ಲ. ಸೊ ಸನ್ಲೈಟ್ ಈಸ್ ವೆರಿ, ಸನ್ ಆ್ಯಂಡ್ ಮೂನ್ ಈಸ್ ವೆರಿ ಕ್ಲೋಸ್ಲಿ ಕನೆಕ್ಟೆಡ್ ಟು ಅವರ್ ಪ್ಲಾನೆಟ್. ನಮ್ಮ ಭೂಮಿಗೆ, ನಮ್ಮ ಎಕೋಸಿಸ್ಟಮ್, ಜೀವ ಪರಿಸರ ವ್ಯವಸ್ಥೆಗೆ, ಪ್ರತಿಯೊಂದು ಜೀವಿಗಳ ಜೀವನದಲ್ಲಿ ಇವುಗಳು ಅತ್ಯಂತ ಪ್ರಮುಖವಾದಂತಹ ಒಂದು ಸ್ಟಾರ್ಸ್, ಸನ್ ಅಂಡ್ ಮೂನ್. ಓಕೆನಾ? In the final chapter of this book, we can put it all together and try to understand what makes us just right for life and recognize the urgent challenges that our planet now faces. ಈ ಒಂದು ಫೈನಲ್ ಚಾಪ್ಟ್ರಲ್ಲಿ ಈ ಟೆಕ್ಸ್ಟ್ ಬುಕ್ನ ಲಾಸ್ಟ್ ಚಾಪ್ಟ್ರಲ್ಲಿ ಕೊಟ್ಟಿದ್ದಾರೆ. ಏನಂತ ಅಂದರೆ, ನಾವು ಈ ಪರಿಸರದೊಂದಿಗೆ ಎಷ್ಟು ಕನೆಕ್ಷನ್ನ ಹೊಂದಿದ್ದೀವೋ, ಈ ಪರಿಸರದಲ್ಲಿ ಏನೇ ವ್ಯತ್ಯಾಸಗಳಾಗ್ತಿದ್ರು, ಏನೇ ಚೇಂಜಸ್ ಆಗ್ತಿದ್ರು, ಅರ್ಜೆಂಟಾಗಿ ತ್ವರಿತವಾಗಿ ಭೂಮಿ ಏನು ಬದಲಾವಣೆ ಆಗ್ತಿದೆ ಅದೆಲ್ಲವೂ ನಾವೇ ಫೇಸ್ ಮಾಡಬೇಕಾಗುತ್ತೆ. ನಮ್ಮ ಭೂಮಿಗೆ ಏನೇ ತೊಂದರೆ ಆದರೂ ಅದರ ಚಾಲೆಂಜಸ್ನ ನಾವು ಸರಿಯಾದ ರೀತಿಯಲ್ಲಿ ನಾವುಗಳೇ ಅದನ್ನು ಎದುರಿಸಬೇಕಾಗಿದೆ ಕೊಟ್ಟಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ, ದ ಅರ್ತ್ ಲೈಸ್ ಅಟ್ ದ ಪರ್ಫೆಕ್ಟ್ ಡಿಸ್ಟೆನ್ಸ್ ಫ್ರಮ್ ದ ಸನ್, where water remains liquid and it has an atmosphere that provides the oxygen we breathe while shielding us from harmful ultraviolet rays. ಅಂದ್ರೆ ಈ ಭೂಮಿ ಮತ್ತೆ ಸೂರ್ಯ ಇದೆಲ್ಲ, ಇದ್ರ ನಡುವೆ ನಿಖರವಾದ ದೂರವನ್ನು ಹೊಂದಿದೆ. ಈ ತುಂಬಾ ಹತ್ತಿರದಲ್ಲೂ ಇಲ್ಲ ಭೂಮಿಗೆ ಸೂರ್ಯ, ಅಥವಾ ತುಂಬಾ ದೂರದಲ್ಲೂ ಇಲ್ಲ. ಒಂದು ಪರ್ಫೆಕ್ಟ್ ಡಿಸ್ಟೆನ್ಸ್ ಅಲ್ಲಿ ಸೂರ್ಯ ಭೂಮಿಗೆ ಇರೋದ್ರಿಂದ ನಮಗೆ ಈ ಭೂಮಿ ಮೇಲೆ ನೀರು ಐಸ್ ಆಗಿಲ್ಲ, ನೀರು ಕುಡಿಯೋದಕ್ಕೆ ನೀರಾಗಿದೆ, ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ, ನಮಗೆ ಉಸಿರಾಡಕ್ಕೆ ಬೇಕಾದಂತಹ ಆಕ್ಸಿಜನ್ನು ಗ್ಯಾಸ್ ರೂಪದಲ್ಲಿ, ಅನಿಲ ರೂಪದಲ್ಲಿ ನಮಗೆ ದೊರೆಯುತ್ತೆ. ಹಾಗೆ ಅಲ್ಟ್ರಾವೈಲೆಟ್ ರೇಸ್, ನಮ್ಮನ್ನ ನೇರಳಾತೀತ ಹಾನಿಕಾರಕ ಸೂರ್ಯನ ಕಿರಣಗಳು ನಮ್ಮನ್ನ ಹಾನಿ ಮಾಡದಂತೆ ಅಷ್ಟು ದೂರದಲ್ಲಿದೆ. ಅಂದ್ರೆ ಸೂರ್ಯ ತುಂಬಾ ಹತ್ರ ಇದ್ದಿದ್ರೆ ನಾವೆಲ್ಲರೂ ಸುಟ್ಟು ಹೋಗ್ತಾ ಇದ್ವಿ ಅಲ್ವಾ? ಅದರಲ್ಲೂ ಅಲ್ಟ್ರಾವೈಲೆಟ್ ರೇಸ್ ಇಂದ ಎಲ್ಲರಿಗೂ ತೊಂದರೆ ಆಗ್ತಾ ಇತ್ತು. ಹಾಗೆ ಸೂರ್ಯನ ನಿಖರವಾದ ಒಂದು ಪರ್ಫೆಕ್ಟ್ ಡಿಸ್ಟೆನ್ಸ್ ಇರೋದ್ರಿಂದ ಭೂಮಿಗೆ ಅದು ತುಂಬಾ ಉಪಯೋಗವನ್ನ ಮಾಡುತ್ತೆ. ಬಟ್ ಹ್ಯೂಮನ್ ಆಕ್ಟಿವಿಟೀಸ್ ಆನ್ ದ ಪ್ಲಾನೆಟ್ ಕ್ಯಾನ್ ಕಾಸ್ ಸ್ಮಾಲ್ ಚೇಂಜಸ್ ಇನ್ ದ ಟೆಂಪರೇಚರ್ ಆಫ್ ದ ಅರ್ತ್. ಸೂರ್ಯನಿಂದ ನಮ್ಮ ಭೂಮಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಆದರೆ ಮಾನವನ ಚಟುವಟಿಕೆ, ಮನುಷ್ಯ ನಡೆಸ್ತಿರ್ತಕ್ಕಂಥ ಅನೇಕ ಚಟುವಟಿಕೆಗಳಿಂದ ಭೂಮಿ ಇವತ್ತಿನ ದಿನ ತಾಪಮಾನಕ್ಕೆ, ಭೂಮಿಯ ತಾಪ ಹೆಚ್ಚಾಗಿದೆ, ಟೆಂಪರೇಚರ್ ಜಾಸ್ತಿ ಆಗಿದೆ. ಡಿಸ್ಟ್ರಪ್ಟಿಂಗ್ ಕ್ಲೈಮೇಟ್ ಪ್ಯಾಟರ್ನ್ಸ್ ವಿತ್ ಡೇಂಜರಸ್ ಕಾನ್ಸಿಕ್ವೆನ್ಸ್. ಇದರಿಂದಾಗಿ ಭೂಮಿ ಸ್ವಲ್ಪ ಡೇಂಜರಸ್, ಅಪಾಯಕ್ಕೆ ಒಳಗಾಗುವಂತಹ ಇದೆಲ್ಲವೂ ಏನು ಪರಿಸರದಿಂದ ಆಗಿಲ್ಲ, ಮನುಷ್ಯನ ಆಕ್ಟಿವಿಟೀಸ್ಗಳಿಂದ ಭೂಮಿ ಸ್ವಲ್ಪ ಬಿಸಿ ಆಗ್ತಿದೆ, ಹಾಗೆ ಸ್ವಲ್ಪ ಅಪಾಯಕ್ಕೂ ಒಳಗಾಗ್ತಿದೆ ಅನ್ನೋದು ಸತ್ಯ. ಆಯ್ತಾ? ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸ್ ನಾವು ಇದನ್ನ ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲ್ಲ ಅಂದ್ರೆ ಅದನ್ನ ಕಾಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ. ಅವರು ಸಹ ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಈಸಿಯಾಗಿ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಅವರು ಈಸಿಯಾಗಿ ಕಲ್ತ್ಕೊಳ್ಳಿ. ಆ್ಯಂಡ್ LBA ನೋಟ್ಸ್ನ ಕೊಡ್ತೀನಿ ಈ ಲೆಸನ್ಸ್ ಆದಮೇಲೆ. ಆದಷ್ಟು 2 or 3 ಟೈಮ್ ಆಡಿಯೋನ ಕೇಳಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ ನೋಡಿ. ಕ್ಲಾಸಿಫೈ how to classify the materials in around us. We can also classify material around us into ಇಲ್ಲಿಂದ ಆನ್ಸರ್ ಸಿಗುತ್ತೆ. ರೈಟ್ ದ ಆದರೆ ಇದನ್ನು ಟ್ರೈ ಮಾಡಿ. ರೈಟ್ ದ ಡಿಫ್ರೆಂಟ್ ಬ್ಯೂಟಿಫುಲ್ ಫೇಸಸ್ ಆಫ್ ದ ಮೂನ್ ವಿ ಸಿ ಇನ್ ದ ಸ್ಕೈ. ಇನ್ನೇನು ಅಂತ ಇದೆ ಡಯಾಗ್ರಾಮ್ ಬರೀರಿ, ಡ್ರಾ ಎ ಡಯಾಗ್ರಾಮ್.
Draw a diagram, the beautiful faces of the moon that we see in the sky. ಆಕಾಶದಲ್ಲಿ ನಾವು ನೋಡ್ತಕ್ಕಂಥ ಬ್ಯೂಟಿಫುಲ್ ಫೇಸಸ್. How the sun and moon are linked to the planet. ಹೇಗೆ ಲಿಂಕ್ ಆಗಿದೆ ಅದನ್ನ 4 ಪಾಯಿಂಟ್ಸ್ ಬರೀರಿ. and how the sun is useful to our planet. ಏನು ಯೂಸಸ್ ಅದನ್ನು ಬರೀರಿ. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್, ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.